ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಒಟ್ಟು ಮೇಲೆ ಒಲಿ ಹುಚ್ಚು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದಿ ಮಾತದ ನಮ್ಮಲ್ಲ. ಹಾಗಾಗಿದೆ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಗತಿ. ಎಲ್ಲಿವರೆಗೆ ಗೆಲ್ತಾ ಇದ್ರು, ರಾಹುಲ್ ಗಾಂಧಿ ಹೇಳಿದ್ದಾಗಿರ್ಬೋದು, ಇನ್ನುಳಿದ ನಾಯಕರು ಹೇಳಿದ್ದಾಗಿರ್ಬೋದು, ಅದು ಮಾಡ್ತಾ ಇರಲಿಲ್ಲ. ಅತ್ಯಂತ ಬದಿಯ ಬಿಹಾರದಲ್ಲಾದರೂ ಸಹಿತ ಅಷ್ಟೊಂದು ತೆರಿಗೆ ಇಸ್ಕೊಂಡಿರಲಿಲ್ಲ. ನಾ ಹೇಗಾದರೂ ಗೆಲ್ಲಬಲ್ಲೆ, ಒಂದು ಹಠಮಾರಿತನ, ಹುಂಬುತನ, ಜನ ಅವರನ್ನು ಮೆಚ್ಚಿದ್ರು, ಇಲ್ಲಂತಲ್ಲ. ಇವತ್ತಿಗೂ ಮಸ್ತಾ ಇದ್ದಾರೆ ಈ ಹುಂಬುತನಕ್ಕೆ. ಅದರಲ್ಲೂ ಕಮ್ಯುನಿಸ್ಟ್ರಂತಹ ಆವತ್ತಿನ ಗುಂಡಾಗಿ ರಾಜಕಾರಣ ವಿರುದ್ಧವಾಗಿ ಹೋರಾಟ ಮಾಡಿದ ಬೆನಮಗಳ ಗೆದ್ದಿದ್ಲು. ಅಲ್ಲಿ ಸಿಂಪತಿನೂ ಇತ್ತು, ಹೆಣ್ಣುಮಗಳ ಪೈಗಳು ಅಂತೇಳಿ. ಮತ್ತು ಅವರು ಸದಾ ಬುದ್ಧಿವಂತರು, ಪ್ರಾಮಾಣಿಕ ಕೆಲಸ ಮಾಡುವಂಥವರು, ಸಿಂಪಲ್ ಲೈಫ್ ಮಾಡುವಂಥವ್ರು, ಒಳ್ಳೆಯ ಹೆಸರು ಮಾಡಿದಂಥವ್ರು ಇದ್ದರು ಮಮತಾ ಬ್ಯಾನರ್ಜಿ. ಇವತ್ತು ಹಾಗೆ ಇದ್ದಾರೆ ಅಂತ ನಾವು ತಿಳ್ಕೊಂಡು. ಆದರೂ ಅದ್ರ ಮೇಲೆ ED, CBI ಎಲ್ಲನೂ ದಾಳಿ ಮಾಡಿದ್ದಾರೆ. ಅವ್ರ ಹೆಸರು ಆದಷ್ಟು TMCಯ ಅನೇಕ ಶಾಸಕರ ಮೇಲೆ, MP ಗಳ ಮೇಲೆ ಆರೋಪಗಳು ಇದ್ದಾವೆ. ಮತ್ತು ಇವತ್ತು ಪಾರ್ಟಿ ಅಂದ್ರೆ ಹಂಗೆ ಅದರಿ. ಮತ್ತು ಬೇರೆ ಹಾದಿಲ್ಲ, ವ್ಯವಸ್ಥೆನಾಗ ಮಾಡ್ಕೊಂಡ್ಬಿಟ್ಟಿವಿ ನಾವೆಲ್ಲ. ವ್ಯಾಪಾರಿಗಳಿಂದ ದುಡ್ಡು ತೊಗೊಳ್ಳೋದು, ಅವ್ರ ದೂರ ನಂಬರ್ ದಂಧೆ ಮಾಡೋದು ಬಿಡೋದು, ಅದು ತೊಗೊಂಡು ಇಲೆಕ್ಷನ್ ಮಾಡೋದು, ಪ್ರತಿಯೊಂದು ಪಾರ್ಟಿಯಿಂದ ಮಾಡ್ತಾಯಿದ್ದಾರೆ. ಈ ದೇಶದ ರೈತರ ಬದುಕೇನಾಗ್ಯದ, ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ, ಏನು ಪರಿಸ್ಥಿತಿ ಒಂದು ಅನ್ನೋದ್ರ ಬಗ್ಗೆ, ಜನಸಾಮಾನ್ಯರಿಗೆ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ, ಎಲ್ಲಿ ನಾವು ತಪ್ಪಿದ್ವಿ ಇಂಥ ಚಿಂತನೆ ಇಲ್ಲ. ಎಲೆಕ್ಷನ್ ಬರ್ತದ, ದುಡ್ಡು ಕೊಡಿಸೋದು, ದುಡ್ಡು ಹಂಚೋದು, ಗೆಲ್ಲೋದು, ವಿರೋಧಿಗಳನ್ನ ಏನೋ ಒಟ್ಟು ಟೀಕಾ ಮಾಡಿ ಮಾಡುವಂಥ. ಹಂಗೆ ಇಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಅವರು 15 ವರ್ಷ ಆಳಿದ್ರು, ಒಂದು ಕಣ್ಣಿಗೆ ಕಾಣುವಂಥ ದೊಡ್ಡ ಕೆಲಸ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಇವತ್ತು ಕೇಳ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಇಲ್ಲ, ಹೌದು, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಕಮ್ಯುನಿಸ್ಟ್ ಮೇಲೆ ಸಿಟ್ಟಿತ್ತು, ಜನ ಒಪ್ಪಿಗೆ ಕೊಟ್ಟರು. ನಂತರದಲ್ಲಿ ಏನು ಮಾಡಿದ್ರಿಪ್ಪ ಇಲ್ಲಿವರೆಗೆ 15 ವರ್ಷದಲ್ಲೇ? ಒಂದು ಕಾನೂನು ಕಲ್ಲಿಗೆ ಇವತ್ತು ಅವ್ರಿಗೆ ಅನ್ಯಾಯ ಆಗ್ಯದ. ಹೌದು, ಅನ್ಯಾಯ ಆಗ್ಯದ. EV